ಬೆಂಗಳೂರಿನ ಹೊರವಲಯದ ಒಂದು ಹಳ್ಳಿ ಮಾರ್ಕೆಟಲ್ಲಿ 3 ಗೆಳೆಯರು, ಶ್ರೀಧರ, ಕಮಲಾಕರ ಮತ್ತು ನಾಗೇಶ, ಒಟ್ಟಿಗೆ ಒಂದು ದೊಡ್ಡ ಅಂಗಡಿ ತೆಗೆದರು. ಅಂಗಡಿ ತೆಗೆಯುವ ಮೊದಲು ವೃದ್ಧ ಅಕೌಂಟೆಂಟ್ ರಾಮಚಂದ್ರ ಶಾಸ್ತ್ರಿ ಒಂದು ಸರಳ ಒಪ್ಪಂದ ಬರೆದುಕೊಟ್ರು. ಅಂಗಡಿ ಬೆಳೆದ ಮೇಲೆ ಲಾಭದ 1 ಭಾಗ ಊರಿನ ಶಾಲೆಗೆ, 1 ಭಾಗ ಅಂಗಡಿ ನಿರ್ವಹಣೆಗೆ, 1 ಭಾಗ ಸಿಬ್ಬಂದಿ ಸಂಬಳಕ್ಕೆ, ಉಳಿದ ಭಾಗದಲ್ಲಿ 3 ಜನ ಭಾಗಿದಾರರು ಲಾಭ ಹಂಚ್ಕೋಬೇಕು ಅಂತ. 3 ಸ್ನೇಹಿತರು ಒಪ್ಕೊಂಡ್ರು, ಸಹಿ ಹಾಕಿದ್ರು. 1 ವರ್ಷದಲ್ಲಿ ಅಂಗಡಿ ದೊಡ್ಡದಾಯಿತು, ಲಾಭ ಬಂತು. ಆಗ 3 ಸ್ವಭಾವ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತು. ಶ್ರೀಧರ ಮೊದಲ ಲಾಭ ಬಂದ ದಿನ ಶಾಸ್ತ್ರಿಗಳ ಒಪ್ಪಂದದ ಪಟ್ಟಿ ಮೇಲೆ ಇಟ್ಟ. ಊರಿನ ಶಾಲೆಗೆ ನಮ್ಮ ಭಾಗ ಕೊಡೋಣ, ಸಿಬ್ಬಂದಿಗೆ ಸಂಬಳ ಸರಿಯಾಗಿ ಕೊಡೋಣ, ಅಂಗಡಿ ಮಣ್ಣಿನ ಮೇಲೆ ನಿಂತಿದೆ, ಮಣ್ಣಿಗೆ ನಮಸ್ಕರಿಸಬೇಕು ಅಂತ ಹೇಳ್ದ. ಪ್ರತಿ ತಿಂಗಳು ಶ್ರೀಧರ ಶಾಲೆಗೆ ಹಣ ಕೊಟ್ಟ, ಸಿಬ್ಬಂದಿಗೆ ಒಳ್ಳೆ ಸಂಬಳ ಕೊಟ್ಟ, ಗ್ರಾಹಕರಿಗೆ ನ್ಯಾಯವಾದ ಬೆಲೆ ಕೊಟ್ಟ, ಊರಿನ ಬಾವಿ ಸ್ವಚ್ಛ ಮಾಡಿಸ್ದ. ಆಶ್ಚರ್ಯ ಏನು ಗೊತ್ತಾ, ಅಂಗಡಿ ಇನ್ನಷ್ಟು ಬೆಳೀತು, ಗ್ರಾಹಕರು ಹೆಚ್ಚಾದರು. ಕಮಲಾಕರ ಲಾಭ ಬಂದಾಗ ಯೋಚಿಸ್ದ, ಊರಿನ ಶಾಲೆಗೆ ಕೊಡೋಕೆ ಏನು ಅಗತ್ಯ ಇದೆ? ಆ ಮಕ್ಕಳು ನಮ್ಮ ಮಕ್ಕಳ? ಸಿಬ್ಬಂದಿಗೆ ಹೆಚ್ಚು ಸಂಬಳ ಕೊಡೋಕೆ ಏನಿದೆ? ಅವರು ಕೆಲಸ ಮಾಡಿ ಸಂಬಳ ತಗೋತಾರೆ, ಲಾಭ ನಮ್ಮದು, ಹೆಚ್ಚು ತಗೊಳ್ಳೋಣ ಅಂತ ಕಮಲಾಕರ ತನ್ನ ಪಾಲಿನ ಹಣ ತಗೊಂಡ. ಊರಿನ ಶಾಲೆಗೆ ಕೊಡಲಿಲ್ಲ, ಸಿಬ್ಬಂದಿಗೆ ಸಂಬಳ ಕಡಿತ ಮಾಡ್ದ, ಗ್ರಾಹಕರಿಗೆ ಸ್ವಲ್ಪ ಕಡಿಮೆ ತೂಕ ಕೊಡೋಕ್ಕೆ ಶುರು ಮಾಡ್ದ. ಆರಂಭದಲ್ಲಿ ಲಾಭ ಹೆಚ್ಚಾಯಿತು, ಆದರೆ ಸಿಬ್ಬಂದಿ ಕೆಲಸ ಬಿಟ್ಟರು, ಗ್ರಾಹಕರು ದೂರವಾದರು. ನಾಗೇಶ ಇನ್ನೂ 1 ಹೆಜ್ಜೆ ಮುಂದೆ ಹೋದ. ಅಂಗಡಿಗೆ ಕಾಲು ಕೂಡ ಇಡಲಿಲ್ಲ. ಲಾಭ ಬಂದ ತಕ್ಷಣ ತನ್ನ ಪಾಲು ತಗೊಂಡು ಹೋದ. ಹೊಸ ಮನೆ ಕಟ್ಟಿದ, ದೊಡ್ಡ ಕಾರ್ ತಗೊಂಡ, ಶ್ರೀಮಂತರ ಊಟ ಮಾಡ್ದ. ಸಿಬ್ಬಂದಿಯ ನೋವು ಅವನಿಗೆ ಬೇಡವಾಯಿತು. ಗ್ರಾಹಕರ ಸೇವೆ ಅವನ ಕೆಲಸ ಅಲ್ಲ, ಊರಿನ ಶಾಲೆ ಅವನ ಜವಾಬ್ದಾರಿನೇ ಅಲ್ಲ ಅಂತ ತಿಳ್ಕೊಂಡ. 3 ವರ್ಷದ ನಂತರ ರಾಮಚಂದ್ರ ಶಾಸ್ತ್ರಿ 3ರನ್ನು ಕರೆಸಿದ್ರು. ಶ್ರೀಧರನ ಭಾಗದ ಅಂಗಡಿ ಇನ್ನಷ್ಟು ಬೆಳೆದಿತ್ತು. ಊರಿನ ಜನ ಅವನನ್ನು ಪ್ರೀತಿಸಿದ್ರು. ಸಿಬ್ಬಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದರು. ಶಾಲೆಯ ಮಕ್ಕಳು ದೊಡ್ಡವರಾಗಿ ಅವನ ಅಂಗಡಿಗೆ ಗ್ರಾಹಕರಾಗಿದ್ದರು. ಒಟ್ಟು ಲಾಭದಲ್ಲಿ 3 ಪಟ್ಟು ಹೆಚ್ಚಿತ್ತು. ಕಮಲಾಕರನ ಭಾಗದ ಅಂಗಡಿಯ ಗ್ರಾಹಕರು ಕಡಿಮೆ ಆಗಿದ್ದರು. ಸಿಬ್ಬಂದಿ 3 ಜನ ಕೆಲಸ ಬಿಟ್ಟಿದ್ರು. ಊರ ಜನ ನಂಬಿಕೆ ಕಳ್ಕೊಂಡಿದ್ರು. ಲಾಭ ಅರ್ಧ ಆಗಿತ್ತು. ಇನ್ನು ನಾಗೇಶ, ಅವನ ಭಾಗದ ಅಂಗಡಿ ಮುಚ್ಚೇ ಹೋಗಿತ್ತು. ಸಿಬ್ಬಂದಿ ಯಾರೂ ಉಳಿದಿರಲಿಲ್ಲ, ಗ್ರಾಹಕರೂ ಇರಲಿಲ್ಲ. ಕಟ್ಟಿದ ಮನೆ ಸಾಲ ಆಗಿತ್ತು, ಕಾರ್ ಮಾರಿದ್ದ, ಕೊನೆಗೆ ಬಡತನ ಬಂದಿತ್ತು. ಊರಿನ ಮಠಕ್ಕೆ ಬಂದ ಸ್ವಾಮಿ ಪ್ರಜ್ಞಾನಂದ ಈ 3ರ ಕಥೆ ಕೇಳಿ ಭಗವದ್ಗೀತೆ ಅಧ್ಯಾಯ 3ರ ಶ್ಲೋಕ 12 ತಿಳಿಸೋಕೆ ಶುರು ಮಾಡಿದರು. ಕೃಷ್ಣ ಹೇಳ್ತಾನೆ, ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಬಯಸಿದ ಭೋಗ ಕೊಡ್ತಾರೆ, ಆದರೆ ಅವರು ಕೊಟ್ಟದ್ದನ್ನು ಮರಳಿ ಕೊಡದೆ ತಿಂದರೆ ಅವನು ಕಳ್ಳ ಅನ್ನಿಸ್ಕೊಳ್ತಾನೆ ಅಂತಂದರು. ಶ್ರೀಧರ ಅವನು ಯಜ್ಞ ಮಾಡ್ದ, ಊರಿಗೆ ಕೊಟ್ಟ, ಸಿಬ್ಬಂದಿಗೆ ಕೊಟ್ಟ, ಗ್ರಾಹಕರಿಗೆ ನ್ಯಾಯ ಕೊಟ್ಟ, ದೇವತೆಗಳು ಅವನಿಗೆ 3 ಪಟ್ಟು ಭೋಗ ಕೊಟ್ಟರು. ಕಮಲಾಕರ ಅರ್ಧ ಯಜ್ಞ ಮಾಡ್ದ, ಅರ್ಧ ಫಲ ಪಡೆದ. ಇನ್ನು ನಾಗೇಶ, ಅವನು ದೇವತೆಗಳು, ಊರು, ಸಿಬ್ಬಂದಿ, ಗ್ರಾಹಕ ಎಲ್ಲರಿಗೂ ಕಳ್ಳ ಆದ. ಕೃಷ್ಣ ಇವನನ್ನು ಸ್ಥೇನ ಅಂತ ಕರೀತಾನೆ, ಅಂದರೆ ಕಳ್ಳ ಅಂತ ಅರ್ಥ. ಸಹಜ ಪ್ರತಿಫಲ, ಅವನ ಭಾಗ ಮುಚ್ಚಿ ಹೋಯಿತು. ನಾಗೇಶ ಸ್ವಾಮಿ ಪ್ರಜ್ಞಾನಂದರ ಮಾತು ಕೇಳಿ ಅಳೋಕೆ ಶುರು ಮಾಡ್ದ. ಸ್ವಾಮೀಜಿ, ನಾನು ತಪ್ಪು ಮಾಡಿದೆ, ಅಂಗಡಿ ಕೊಟ್ಟ ಅವಕಾಶ, ಊರು ಕೊಟ್ಟ ವಿಶ್ವಾಸ, ಸಿಬ್ಬಂದಿ ಕೊಟ್ಟ ಶ್ರಮ ಎಲ್ಲ ತಗೊಂಡು ಏನೂ ಕೊಡಲಿಲ್ಲ, ನಾನು ನಿಜಕ್ಕೂ ಕಳ್ಳ ಆದೆ ಅಂತ ಹೇಳ್ದ. ಅದಕ್ಕೆ ಸ್ವಾಮೀಜಿ ನಾಗೇಶನ ಭುಜ ಹಿಡಿದು ಹೇಳಿದರು, ಮಗು, ಕಳ್ಳ ಅಂತ ಗೊತ್ತಾದ ಕ್ಷಣ ಕಳ್ಳನಾಗದ ದಾರಿ ಶುರುವಾಗುತ್ತೆ. ನೀನು ಇನ್ನು ಮೇಲೆ ಯಜ್ಞ ಮಾಡು, ಕೊಡು, ಕೊಟ್ಟರೆ ಬರುತ್ತೆ, ಇದು ಕೃಷ್ಣನ ಮಾತು ಅಂತ ಹೇಳಿದರು. ನಾಗೇಶ ಮೇಲೆದ್ದ. ತನ್ನ ಉಳಿದ ಸ್ವಲ್ಪ ಹಣದಿಂದ ಶಾಲೆಗೆ ಕೊಟ್ಟ. ಒಬ್ಬ ಸಿಬ್ಬಂದಿಗೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ದ. ಹೊಸದಾಗಿ ಪ್ರಾರಂಭ ಮಾಡ್ದ. 3 ವರ್ಷದ ನಂತರ ನಾಗೇಶನ ಹೊಸ ಅಂಗಡಿ ಊರಿನ ಅತ್ಯಂತ ಜನಪ್ರಿಯ ಅಂಗಡಿಯಾಯಿತು. ಯಜ್ಞಭಾವ ತಡವಾಗಿ ಬಂದರೂ ಫಲ ಕೊಡುತ್ತೆ ಅನ್ನೋದು ಭಗವದ್ಗೀತೆ ಅಧ್ಯಾಯ 3ರ ಶ್ಲೋಕ 12ರ ತಾತ್ಪರ್ಯ. ಶ್ಲೋಕ ಹೀಗಿದೆ: ಇಷ್ಟಾನ್ ಭೋಗಾನ್ ಹಿ ವೋ ದೇವ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಹ. ಈ ಶ್ಲೋಕದ ಕನ್ನಡ ಅನುವಾದ: ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಬಯಸಿದ ಭೋಗ ವಸ್ತುಗಳನ್ನು ಖಂಡಿತವಾಗಿ ಕೊಡ್ತಾರೆ, ಆದರೆ ಅವರು ನೀಡಿದ್ದನ್ನು ಅವರಿಗೆ ಹಿಂದೆ ಅರ್ಪಿಸದೆ ಯಾರು ಭೋಗಿಸ್ತಾನೋ ಅವನು ಕಳ್ಳನೇ ಆಗಿದ್ದಾನೆ ಅನ್ನೋದು. ಕೊನೆಯದಾಗಿ, ಭೂಮಿ ಅನ್ನ ಕೊಟ್ಟಿದೆ, ಭೂಮಿಯನ್ನು ರಕ್ಷಿಸ್ತಾ ಇದ್ದೀವ? ಸೂರ್ಯ ಬೆಳಕು ಕೊಟ್ಟಿದ್ದಾನೆ, ಕೃತಜ್ಞತೆ ತೋರಿಸ್ತಿದ್ದೀವ? ಸಮಾಜ
ನಮ್ಮನ್ನು ಕಟ್ಟಿದೆ, ಸಮಾಜಕ್ಕೆ ಏನಾದರೂ ಕೊಡ್ತಿದ್ದೀವ? ತಂದೆ ತಾಯಿ ಜೀವನ ಕೊಟ್ಟಿದ್ದಾರೆ, ಅವರನ್ನು ನೋಡ್ಕೊಳ್ತಿದ್ದೀವ? ಕೊಟ್ಟದ್ದನ್ನು ಹಿಂದೆ ಕೊಡದಿದ್ದರೆ ಕೃಷ್ಣ ಒಂದೇ ಶಬ್ದ ಹೇಳ್ತಾನೆ, ಅವನು ಕಳ್ಳ ಅಂತ. ಮುಂದಿನ ಶ್ಲೋಕ 13ರಲ್ಲಿ ಕೃಷ್ಣ ಇನ್ನಷ್ಟು ಮಹತ್ವದ ವಿಷಯ ಹೇಳ್ತಾನೆ. ಯಜ್ಞ ಭಾಗ ತಿಂದ ಪುಣ್ಯಾತ್ಮರು ಪಾಪಗಳಿಂದ ಮುಕ್ತ ಆಗ್ತಾರೆ, ಆದರೆ ತಮಗಾಗಿ ಮಾತ್ರ ಅಡುಗೆ ಮಾಡಿದರೆ ಪಾಪ ತಿಂದ ಹಾಗೆ, ಕರ್ಮಯೋಗ ಇನ್ನಷ್ಟು ಗಂಭೀರ ಆಗುತ್ತೆ. ಹಾಗಾದರೆ ಆ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ